ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಶೋಷಿತರ ಸ್ವಾಭಿಮಾನದ ಹೋರಾಟ. ಕರ್ನಾಟಕ ರಾಜ್ಯದಲ್ಲಿ ಇದೀಗ ಸನ್ಮಾನ್ಯ ಶ್ರೀ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನೂತನ ಸಚಿವ ಸಂಪುಟ ರಚನೆಯಾಗಿದೆ. ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವ ಈ ನಾಡಿನ ಶೋಷಿತ ಸಮುದಾಯದ, ಅದರಲ್ಲೂ ದಲಿತ ಸಮುದಾಯದ ರಾಜಕೀಯ ಧುರೀಣರನ್ನ ಕಡೆಗಣಿಸುತ್ತಾ ಬಂದಿರುವುದು ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ. ಬಿ ಬಸವಲಿಂಗಪ್ಪ, ಕೆ.ಎಚ್. ನಂಗನಾಥ್, ಬಿ ರಾಚಯ್ಯ, ಎನ್ ರಾಚಯ್ಯ, ಶ್ರೀನಿವಾಸ್ ಪ್ರಸಾದ್, ಟಿ.ಎನ್. ನರಸಿಂಹಮೂರ್ತಿ ಹೀಗೆ ಹತ್ತಾರು ಮುಖಂಡರುಗಳನ್ನ ಹೆಸರಿಸಬಹುದು. ಇದು ಕಾಂಗ್ರೆಸ್ ಪಕ್ಷವು ಎಸಗಿರುವ ನಯವಂಚನೆಗೆ ಸಾಕ್ಷಿ. ಈ ನಯವಂಚನೆಯ ಮುಂದುವರಿಕೆಗೆ ಮತ್ತಷ್ಟು ಸಾಕ್ಷಿ ಅಂದ್ರೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ, ಡಾಕ್ಟರ್ ಜಿ ಪರಮೇಶ್ವರ್, ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಕೆ.ಎಚ್. ಮುನಿಯಪ್ಪ ಮುಂತಾದ ಹಿರಿಯರನ್ನ ಮುಖ್ಯಮಂತ್ರಿ ಹುದ್ದೆಗೆ ಪರಿಗಣಿಸದೆ ಮತ್ತೆ ಅನ್ಯಾಯ ಎಸಗುತ್ತಲೇ ಮುನ್ನಡೆಸ್ತಾ ಇರುವಂತದ್ದು. ದಲಿತರು ಕಾಂಗ್ರೆಸ್ ಪಕ್ಷದ ಮತ ಬ್ಯಾಂಕ್ ಅಂತ ಎದೆಯುಬ್ಬಿಸಿ ಹೇಳುವ ನಾಯಕರುಗಳು ದಲಿತರಿಗೆ ಮುಖ್ಯಮಂತ್ರಿ ಪದವಿ ಇರಲಿ, ಸಚಿವ ಸಂಪುಟಕ್ಕೆ ಸೇರಲು ಹರಸಾಹಸ ಮಾಡುವಂತೆ, ದುಂಬಾಲು ಬೀಳುವಂತೆ ಸನ್ನಿವೇಶವನ್ನ ಸೃಷ್ಟಿ ಮಾಡ್ತಿದ್ದಾರೆ. ಈ ಎಲ್ಲಾ ಹುನ್ನಾರಗಳನ್ನ ದಲಿತ ಸಮುದಾಯ ಬಹಳ ಎಚ್ಚರದಿಂದ ಗಮನಿಸ್ತಾ ಇದೆ. ಈ ಹಿಂದೆ ದಲಿತರನ್ನ ಕಡೆಗಣಿಸಿದ್ದಕ್ಕೆ ಅಧಿಕಾರ ಕಳೆದುಕೊಂಡಿದ್ದನ್ನ ನೆನಪಿಸುತ್ತಿದೆ. ದಲಿತ ಸಮುದಾಯದ ಹಿರಿಯ ನಾಯಕರು, ಸಮಶೋಷಿತ ಜನತೆಯ ಆಶಾ ಕಿರಣವಾದ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರನ್ನ ಮೊದಲ ಹಂತದ ಸಚಿವ ಸಂಪುಟ ಈ ನಾಡಿನ ದಲಿತರು ಮತ್ತು ದಲಿತ ಸಮುದಾಯಕ್ಕೆ ಮಾಡಿರುವ ಮಹಾಮೋಸ, ಅನ್ಯಾಯದ ಪರಮಾವಧಿ ಎಂಬುದು ನಮ್ಮ ಕರ್ನಾಟಕ ರಾಜ್ಯ ದಲಿತರು ಮತ್ತು ದಲಿತ ಸಂಘಟನೆಗಳ ಒಕ್ಕೂಟದ ನೇರ ಆರೋಪ ಮತ್ತು ಖಂಡನೀಯ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಗ್ರಾಮೀಣಾಭಿವೃದ್ಧಿ, ಲೋಕೋಪಯೋಗಿ ಹಾಗೂ ಸಮಾಜ ಕಲ್ಯಾಣ ಸಚಿವರಾಗಿ ಆಯಾ ಇಲಾಖೆಗಳಲ್ಲಿ ಸಮರ್ಥವಾಗಿ, ದಕ್ಷತೆ, ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿರುವ, ರಾಜ್ಯದಲ್ಲಿ ನಡೆದ ಎಲ್ಲಾ ಚುನಾವಣೆಗಳಲ್ಲಿ ಅಹಿಂದ ಸಮುದಾಯದಲ್ಲಿ ಜಾಗೃತಿ ಮೂಡಿಸಿ ರಾಜ್ಯದಾದ್ಯಂತ ಚುನಾವಣಾ ಪ್ರಚಾರ ಕೈಗೊಂಡು ಚುನಾವಣೆ ಉಪಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಕಾರಣೀಭೂತರಾಗಿರುವ, ಸಂವಿಧಾನದ ಮೌಲ್ಯಗಳನ್ನು ಕಾಪಾಡಲು ಹಗಲಿರುಳು ಶ್ರಮಿಸಿ ಯಶಸ್ವಿಯಾಗಿರುವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ಸರ್ಕಾರದಲ್ಲಿ ಉತ್ತಮ ಖಾತೆ ನೀಡಿ ಸಚಿವ ಸಂಪುಟಕ್ಕೆ ಸೇರ್ಪಡಿಸಿ ದಲಿತ ಸಮುದಾಯದ ಸಮರ್ಥ ನಾಯಕರಿಗೆ ರಾಜಕೀಯ ಮನ್ನಣೆ ನೀಡುವಂತೆ ಆಗ್ರಹಿಸುತ್ತಿದ್ದೇವೆ. ಮುಂಬರುವ ಎಲ್ಲಾ ಜಿಲ್ಲಾ, ತಾಲೂಕಿನ ಜಿಬಿಎ ಚುನಾವಣೆಗಳಲ್ಲಿ ಪಕ್ಷದ ಗೆಲುವಿಗೆ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು ಬಹುಮುಖ್ಯ ಎಂಬುದನ್ನ ಈ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮನವರಿಕೆ ಮಾಡುತ್ತಿದ್ದೇವೆ. ನಮ್ಮ ಬೇಡಿಕೆಯನ್ನ ಕಡೆಗಣಿಸಿದ್ರೆ ರಾಜ್ಯವ್ಯಾಪಿ ಹೋರಾಟದ ಹಾದಿ ಹಿಡಿಯುವುದು ಅನಿವಾರ್ಯ. ಇದು ಮಾತ್ರವಲ್ಲ, ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ದಲಿತ ವಿರೋಧಿ ನೀತಿಗೆ ತಕ್ಕ ಪಾಠವನ್ನ ಕಲಿಸ್ತೇವೆ. ಅದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರೇಟರ್ ಬೆಂಗಳೂರು ಪಾಲಿಕೆ ಚುನಾವಣೆಗಳು ಆರಂಭವಾಗಲಿ ಎಂಬ ಎಚ್ಚರಿಕೆಯನ್ನ ನೀಡ್ತಾ ಇದ್ದೇವೆ ಅಂತ ತಿಳಿಸಿದ್ದಾರೆ. ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿ, ಎಚ್.ಸಿ. ಸಿದ್ದಲಿಂಗಯ್ಯ, ಪುರುಷೋತ್ತಮ್, ಮಾಜಿ ಮೇಯರ್ ಡಿ.ಜಿ. ಸಾಗರ್, ವಾಣಿ ಶಿವರಾಮ್, ಗುರುಪ್ರಸಾದ್ ಕೆರೆಗೋಡು, ಸಿ.ಎಂ. ಮುನಿಯಪ್ಪ, ಹಿಂದೂಧರ್ ಹೊನ್ನಾಪುರ, ಎನ್. ಮುನಿಸ್ವಾಮಿ, ಮಾವಳ್ಳಿ ಶಂಕರ್, ಡಾಕ್ಟರ್ ಎಂ. ವೆಂಕಟೇಸ್ವಾಮಿ, ಡಿ. ಶಿವಶಂಕರ್, ವಿ. ನಾಗರಾಜ್, ಎನ್. ಮೂರ್ತಿ, ಅಣ್ಣಯ್ಯ, ಜಂಬೂದ್ವೀಪದ ಸಿದ್ರಾಯಿ, ಎಚ್. ಮಾರಪ್ಪ, ಹೆಣ್ಣೂರು ಶ್ರೀನಿವಾಸ್, ಪಿಟಿಸಿಎಲ್ ಮಂಜುನಾಥ್, ಮುನಿ ಆಂಜನಪ್ಪ, ಕಮಲಮ್ಮ, ಡಾಕ್ಟರ್ ದೇವಾನಂದ್, ಜೈಕಾಂತ್, ಚಾಲುಕ್ಯ, ಸಿದ್ದಪ್ಪ, ಜೆ.ಕೆ.ವಿ.ಕೆ, ಶ್ರೀ ರುದ್ರಮುನಿ, ಬಿ. ಶಿವಣ್ಣ, ತುಮಲಾ ರಾಮಣ್ಣ, ರಾಜಗೋಪಾಲ್, ಸೋಮಶೇಖರ್ ಬಣ್ಣದಮನೆ, ಎಸ್. ಶೇಖರಪ್ಪ, ಸೋಮಶೇಖರ್ ತುಮಕೂರು, ಬಾಬು ಪಾಸ್ವಾನ್ ಹಾಗೂ ದಲಿತ ಸಂಘಟನೆಗಳ ಎಲ್ಲಾ ಸಂಸ್ಥೆಗಳ ಕರ್ನಾಟಕದ ಛಲವಾದಿ ಮಹಾಸಭಾದ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಹಾಗೂ ರಾಜ್ಯ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಜಿಲ್ಲೆಯಿಂದ ಇಡೀ ಕ್ಯಾನರ್ ತಾಲೂಕಿನಿಂದ ಬಂದಿರುವಂತ ಜನ ಸಮುದಾಯ ಈ ಮಾದೇವ, ನನ್ನ ಹೆಸರು ಸಿದ್ದಪ್ಪ ಅಂತ, ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು. ಯಾಕಂದ್ರೆ ಇವತ್ತು ಮಾದೇವಪ್ಪನವ್ರಿಗೆ ಸಚಿವ ಸ್ಥಾನ ಕೊಡದೇ ಇರೋದು ಇಡೀ ಸಮಾಜಕ್ಕೆ ಅನ್ಯಾಯ ಮಾಡ್ದಂಗೆ ಹೈಕಮಾಂಡ್ ಮಾಡಿದೆ. ಯಾಕಂದ್ರೆ ಈ ರಾಜ್ಯದಲ್ಲಿ ನಮ್ಗೆ ದಲಿತರಿಗೆ ಯಾವುದೇ ಒಂದು ಸ್ಥಾನ ಕೊಡ್ಬೇಕಾದ್ರೂ ಮೀನಾಮೇಷ ಮಾಡ್ತಾವ್ರೆ. ಯಾತಕ್ಕಾಗಿ? ನಾವು 88% ಓಟನ್ನ ನಾವು ರಾಜ್ಯದಲ್ಲಿ ಇವ್ರಿಗೆ ಅಧಿಕಾರ ತರಕ್ಕೆ ಕೊಟ್ರೆ, ನಮ್ಗೆ ರಾಜ್ಯದಲ್ಲಿ ಒಂದು ಮಂತ್ರಿ ಸ್ಥಾನ ಕೊಡಕ್ಕೆ ಇಷ್ಟೊಂದು ನಮ್ಮ ಜನಗಳಿಗೆ, ನಮ್ಮ ದಲಿತರಿಗೆ, ಬಲಗೈ ಜನಗಳಿಗೆ ಬಹಳ ಅನ್ಯಾಯ ಮಾಡ್ತಾ ಇದೆ ಅಂತ ಈ ಒಂದು ನಮ್ಮ ಎಲ್ಲ ವೇದಿಕೆ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಮಾಡ್ತಾ ಇದ್ದೀವಿ. ಈ ಜನಸಾಗರದ ಮುಂದೆ, ಈ ಏನು ಜನಸಾಗರ ಇದೆ ಇದೆಲ್ಲ ಮುಂದೆ ಏನಾರೆ ಮಾದೇವಪ್ಪನವ್ರಿಗೆ ನೀವು ಮಂತ್ರಿಗಿರಿ ತಪ್ಪಿಸ್ರೆ 224 ಕ್ಷೇತ್ರಗಳಲ್ಲಿ ಇಡೀ ರಾಜ್ಯದಲ್ಲಿ ಉಪವಾಸ ಸತ್ಯಾಗ್ರಹವನ್ನು ಒಂದೊಂದು ತಾಲೂಕು ಒಂದೊಂದು ದಿನಕ್ಕೆ ಮಾಡ್ತಾ ಇರ್ತದೆ.
ಒಂದೊಂದು ತಾಲೂಕು 224 ಸಮವಾಗಿ ಕಂಟಿನ್ಯೂಸ್ ಆಗಿ ಉಪವಾಸ ಸತ್ಯಾಗ್ರಹ ಮಾಡಬೇಕಾಗ್ತದೆ. ಆದ ಕಾರಣ ನೀವು ಹೈಕಮಾಂಡ್ ಯಾರೇ ಆಗಿರಲಿ, ದಯವಿಟ್ಟು ನಮ್ಮ SC ಮಾದೇವಪ್ಪನಿಗೆ ಹಿರಿಯ ರಾಜಕಾರಣಿ ಕೊಡಿ. ಬೇರೆಯವ್ರಿಗೂ ಯಾಕೆ ಕೊಡಬಾರ್ದಂತ ಯಾಕೆ ಕಾನೂನಲ್ಲಿದೆ, ಸಂವಿಧಾನದಲ್ಲಿದೆ, ಯಾಕೆ ಕೊಡಬಾರ್ದು ಅಂತ? ದಲಿತರಿಗೆ ನೀವು ಮುಖ್ಯಮಂತ್ರಿನೇ ಕೊಟ್ಟಿಲ್ಲ, ಒಂದು ಮಂತ್ರಿ ಕೊಟ್ರೇನೆ ಕೊಡಿ. ಇವು ಪರಮೇಶ್ವರ್ಗೆ, ಪ್ರಿಯಾಂಕಾ ಖರ್ಗೆ ಕೊಟ್ಟ, ಮುನಿಯಪ್ಪನವ್ರಿಗೆ ಕೊಟ್ಟು, ಇನ್ನಾರು ಕೊಡಿಕಿಲ್ಲ ಅಂದ್ರೆ ಕೊಡಿ, ಮಾದೇವಪ್ಪನವ್ರಿಗೂ ಕೊಡಿ, ನರೇಂದ್ರ ಸ್ವಾಮಿಗೆ ಕೊಡಿ. ಯಾಕೆ ಕೊಡಬಾರ್ದಂತ ಯಾವ ಕಾನೂನಲ್ಲಿದೆ? ಓಟ್ ಹಾಕಿಲ್ವಾ ನಮ್ಮ ಸಮಾಜ ನಿಮ್ಗೆ? ನಮ್ಮ ಸಮಾಜ ಇರೋದಕ್ಕೆ ನೀವು ಈ ರಾಜ್ಯದಲ್ಲಿ ಇಷ್ಟೊಂದು ಮೆರಿತಾ ಇರುವಂಥದ್ದು. ನಮ್ಗಳಿಗೆ ಅಧಿಕಾರ ಇಲ್ಲ ಅಂದ್ರೆ ನೀವು ಇನ್ಯಾರು ಕೊಡ್ತೀರಿ? ನಾವು ಓಟ್ ಹಾಕಿ ಇವತ್ತು ರಾಜ್ಯದಲ್ಲಿ ಮೊದಲನೇ ಸ್ಥಾನ ನಾವೇ, ಮೊದಲನೇ ವೋಟರ್ಸ್ ನಾವು ಈ ರಾಜ್ಯದಲ್ಲಿ. 1 ಕೋಟಿ ಚಿಲ್ಲರೆ ಇರುವಂತ ಜನ, ಅದರಲ್ಲೂ ನಾವು ಹೆಚ್ಚಾಗಿ ಮತ ಕಾಂಗ್ರೆಸ್ಗೆ ಹಾಕಿದ್ದೀವಿ. ಈ ರಾಜ್ಯದವನ್ನು ನಮ್ಮ SC ಮಾದೇವಪ್ಪನವ್ರಿಗೆ, ಹಿರಿಯರು, ಅವ್ರಿಗೆ ದಯವಿಟ್ಟು ಹೈಕಮಾಂಡ್ಗೆ ನಾವೆಲ್ಲ ಮನವರಿಕೆ ಮಾಡಿಕೊಡ್ತೀವಿ, ಕೈ ಮುಗಿದು ಕೇಳ್ತಾ ಇದ್ದೀವಿ. ಅವ್ರಿಗೆ ಮಂತ್ರಿ ಸ್ಥಾನ ಕೊಡ್ಬೇಕಂತ ತಮ್ಮಲ್ಲಿ ಕಳ್ಕಳಿಯ ಒಂದು ಮನವಿ ಮಾಡ್ತಾ ಇದ್ದೀವಿ ಸರ್.